ಸರ್, ಈಗ ನೀವು ಗೋಧ್ರಾ ಕಾಂಡದ ತರದ್ದು ಒಂದು ಘಟನೆ ಸಂಭವಿಸಬಹುದು ರಾಮ ಮಂದಿರ ಉದ್ಘಾಟನೆ ಒಳಗೆ ಅಂತ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಬಿಜೆಪಿಯವರು ನಿಮ್ಮ ವಿರುದ್ಧ ಮುಗಿಬಿದ್ದಿದ್ದಾರೆ. ಮತ್ತೆ ಮಂಪರು ಪರೀಕ್ಷೆ ಮಾಡಬೇಕು ಅಂತ ವಿಜಯೇಂದ್ರ ಅವರು ಸೇರಿ ಬೇರೆ ಬೇರೆ ನಾಯಕರು ಹೇಳ್ತಿದ್ದಾರೆ. ನೀವು ಮಂಪರು ಪರೀಕ್ಷೆಗೆ ರೆಡಿ ಇದ್ದೀರಾ ಸರ್? ಈಗ ಪಾಪ ಭಾರತೀಯ ಜನತಾ ಪಾರ್ಟಿಯ ಹೊಸದಾಗ ಅಧ್ಯಕ್ಷರಾಗಿರ್ತಕ್ಕಂಥ ವಿಜೇಂದ್ರರವರು ಒಂಥರ ರಿಟೋರಿಕ್ ಅಂತಾರೆ ಇಂಗ್ಲೀಷಲ್ಲಿ, ಹೇಳಿದ್ದೆ ಹೇಳಯ್ಯ ಅಂಥೇಳಿ. ಇದೆಲ್ಲ ಹಳೇ ಫ್ಯಾಷನ್ ಆಗಿತ್ತು ಮಂಪರು ಪರೀಕ್ಷೆ ಅಂತ. ನಾನು ತಯಾರಿದ್ದೀನಿ. ಮಂಪರು ಪರೀಕ್ಷೆ ಎಲ್ಲಿ ಬೇಕಾದರೂ ಲೈವ್ ಆಗಬೇಕು. ಮಂಪರು ಪರೀಕ್ಷೆ ನನ್ನ ಜೊತೆ ವಿಜೇಂದ್ರನ್ ಕೂಡ ಲೈವ್ ಮಂಪರು ಪರೀಕ್ಷೆ ಆಗಬೇಕು. ಯಾಕೆ ಅಂತ ಹೇಳಿದರೆ, ನಮ್ಮ ಯತ್ನಾಳ್ ಅವರು ಹೇಳಿದ್ದಾರೆ 40,000 ಕೋಟಿ ರೂಪಾಯಿ ಹಗರಣ ಕೋವಿಡಲ್ಲಿ ತಿಂದಿದ್ದಾರೆ ಅಂತ ಹೇಳಿದ್ದಾರೆ. ಅದರೂ ಸಹ ನಮ್ಮ ಜೊತೆಗೆ ಮಂಪರು ಪರೀಕ್ಷೆ ಆಗಲಿ. ಮತ್ತು ಮೊದಲನೇ ಬಾರಿಗೆ ಸತ್ಯ ಹೇಳಿರ್ತಕ್ಕಂಥ CT ರವಿ ಅವರು ಮ್ಯಾಚ್ ಫಿಕ್ಸಿಂಗ್ ಆಗಿದೆ ಅಂತ ಹೇಳಿದರು. ಇದು ಕೂಡ ಎಲ್ಲ ಮಂಪರು ಪರೀಕ್ಷೆ ಆದರೆ ನಂದು ಒಂದೇ ಒಂದು ಇದರಲ್ಲಿ ಇಬ್ಬರೂ ಒಟ್ಟಿಗೆ BJP ಅಧ್ಯಕ್ಷರನ್ನು ನನ್ನ ಒಟ್ಟಿಗೆ ಮಂಪರು ಪರೀಕ್ಷೆ ಮಾಡಲಿ. ಅದು ಲೈವ್ ಇರಬೇಕು, ಸೀಕ್ರೆಟಾಗಿ ಏನು ಬೇಡ, ಲೈವ್ TV ನಲ್ಲೇ ಆಗಲಿ. ಮಂಪರು ಪರೀಕ್ಷೆ ಆಗಕ್ಕೆ ನಾನು ತಯಾರು. ಏನು ಸರ್ ಕಾನ್ಫಿಡೆನ್ಸ್ಗೆ ಏನು ಕಾರಣ? ಇಷ್ಟೊಂದು ನೀವು ಮಂಪರು ಪರೀಕ್ಷೆಗೂ ರೆಡಿ ಅಂತಿದ್ದೀರಿ. ಈ BJP ಅವ್ರ ಆಟಗಳು ಗೊತ್ತಿಲ್ವೇನು ನಮಗೆ? ಅವ್ರ ಜೀವನ ಪೂರ್ತಿ ಏನೇನು ಮಾಡಿದ್ದಾರೆ ಅನ್ನೋದು ನಮ್ಮ ಹತ್ರ ಹಿಸ್ಟ್ರಿನೇ ಇದೆ, ಕುಂಡ್ಲಿ ತೆಗೆದು ಇಡ್ತೀವಿ. ಆದ್ದರಿಂದ ಪಾಪ ವಿರೋಧ ಪಕ್ಷದ ನಾಯಕರು ಕೂಡ ಭಾಳಷ್ಟು ಜನ ನನ್ನ ಅರೆಸ್ಟ್ ಮಾಡಿ ಅಂತ ಇದ್ರು. ಕಂಪ್ಲೇಂಟ್ ಕೂಡ ಆಗಿದೆ. ಅರೆಸ್ಟ್ ಆಗೋಕ್ಕೂ ತಯಾರಿದ್ದೀನಿ. ಅಶೋಕ್ ಅವರು ಅರೆಸ್ಟ್ ಮಾಡ್ಸೋಕ್ಕಿಂತ ಮೊದಲು ಇವರು HMTನಲ್ಲಿ ಅಲ್ಲೊಂದು ಫಿಲ್ಮ್ ಥಿಯೇಟ್ರ್ ಇತ್ತು. ಅಲ್ಲಿ ಜಾಲಹಳ್ಳಿ ಪೊಲೀಸ್ ಸ್ಟೇಷನಲ್ಲಿ ಯಾಕೆ ಅರೆಸ್ಟ್ ಆಗಿದ್ದಾರೆ ಅಂತ ಮೊದಲು ಹೇಳಿಬಿಟ್ರೆ ಆಮೇಲೆ ನನ್ನ ಅರೆಸ್ಟ್ ಮಾಡಿ ಏನು ತೊಂದರೆ ಇಲ್ಲ. ನನ್ನ ಜೀವನ ಉದ್ದಕ್ಕೂ ಭಾಳ ಯಾವುದೇ ಆಪಾದನೆಗಳಿಲ್ಲದೆ, ಯಾವುದೇ ಕ್ರಿಮಿನಲ್ ಕೇಸ್ ಆಗಲಿ, ಭ್ರಷ್ಟಾಚಾರದ ಕೇಸ್ ಆಗಲಿ ಇಲ್ಲದೆ ರಾಜಕಾರಣದಲ್ಲಿ ಬಂದಿರೋನು ನಾನು. ಮಂಪರು ಪರೀಕ್ಷೆ ಆಗಲಿ ಎಲ್ಲದಕ್ಕೂ ತಯಾರಿದ್ದೀನಿ. ಜನರು ಶಾಂತಿಯಿಂದ ಇರಬೇಕು ಕರ್ನಾಟಕ ರಾಜ್ಯದಲ್ಲಿ ಅಥವಾ ದೇಶದಲ್ಲಿ. ಅದಕ್ಕೋಸ್ಕರ ಮುನ್ನೆಚ್ಚರಿಕೆ ಕೊಡೋದೇನು ತಪ್ಪೇನಿಲ್ಲ. ಈಗ ನಾಳೆ ಭಾರತ್ ಜೋಡೋ ನ್ಯಾಯ ಯಾತ್ರೆ ಶುರುವಾಗ್ತಾ ಇದೆ 2ನೇ ಹಂತದಲ್ಲಿ. ಲೋಕಸಭೆ ಚುನಾವಣೆಗೆ ಎಷ್ಟು ಇಂಪಾರ್ಟೆಂಟ್? ಮಣಿಪುರದಿಂದ ಶುರುವಾಗ್ತಿದೆ. ಈಗ ನಾವು ಭಾರತ್ ಜೋಡೋ ಮೊದಲನೇ ಫೇಸಲ್ಲಿ ಮಾಡಿದಾಗ ನಾವೆಲ್ಲರೂ ಸಹ ಕಮಿಟಿನಲ್ಲಿ ಇದ್ದವರು ಆಗಲೂ ಸಹ ಹೇಳಿದ್ದು ಚುನಾವಣೆಗೆ ಸಂಬಂಧಪಟ್ಟಿದ್ದಲ್ಲ. ಭಾರತ್ ಜೋಡೋ ದೇಶದಲ್ಲಿ ಇರ್ತಕ್ಕಂಥ ಕಲುಷಿತ ವಾತಾವರಣ, ಒಂದು ಕಡೆ ದ್ವೇಷ, ಅಸೂಯೆ ವಾತಾವರಣ, ಇದನ್ನು ಎಲ್ಲರೂ ಒಟ್ಟಿಗೆ ಸೇರಿಸಬೇಕು ಅನ್ನೋ ಮೂಲ ಉದ್ದೇಶದಿಂದ ಭಾರತ್ ಜೋಡೋ ಯಾತ್ರೆ ಮಾಡ್ತಾ ಇರೋದು. ಮಣಿಪುರಲ್ಲಿ ಈಗಾಗಲೇ ಗೊತ್ತಾಗಿದೆಯಲ್ಲ, 4 ತಿಂಗಳಿಂದ ಅಲ್ಲಿ ಆಗಿರ್ತಕ್ಕಂಥ ಅತ್ಯಾಚಾರಗಳು, ಹೆಣ್ಮಕ್ಳನ್ನ ಬೆತ್ತಲೆ ಮೆರವಣಿಗೆ, ಅಲ್ಲಿರ್ತಕ್ಕಂಥ ಕಷ್ಟ ಯಾರಿಗೂ ಅರ್ಥ ಆಗ್ತಾ ಇಲ್ಲ. ಆದ್ದರಿಂದ ಇಡೀ ದೇಶದಲ್ಲಿ ಇರ್ತಕ್ಕಂಥ ದ್ವೇಷ ಮತ್ತು ಅಸೂಯೆ ವಾತಾವರಣವನ್ನು ತಿಳಿಗೊಳಿಸ್ಲಿಕ್ಕೋಸ್ಕರ ನಮ್ಮೆಲ್ಲರ ನಾಯಕರಾದ ರಾಹುಲ್ ಗಾಂಧಿಯವರು 2ನೇ ಭಾರತ್ ಜೋಡೋ ನ್ಯಾಯ ಯಾತ್ರೆಯನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ಸಹ ಎಲ್ಲರೂ ಸಹ ನಾಳೆ ಇಂಫಾಲ್ಗೆ ಹೋಗ್ತಾ ಇದ್ದೀವಿ. ಈಗ ಪ್ರಧಾನಮಂತ್ರಿಗಳು ಮಣಿಪುರಕ್ಕೆ ಈವರೆಗೂ ಒಂದ್ಸಲನೂ ಭೇಟಿ ಕೊಟ್ಟಿಲ್ಲ. ಮಂದಿರದ ವಿಚಾರಗಳು ಬಂದಾಗ ಮುಂದೆ ಇರ್ತಾರೆ, ಮುಂಬೈಗೆ ಹೋಗ್ತಾರೆ, ಕೇರಳಕ್ಕೆ ಹೋಗ್ತಾರೆ, ತಮಿಳುನಾಡಿಗೆ ಹೋಗ್ತಾರೆ, ಲಕ್ಷದ್ವೀಪಕ್ಕೆ ಹೋಗ್ತಾರೆ, ಫೋಟೋ ಶೂಟ್ ಮಾಡಿಸ್ತಾರೆ. ಆದ್ರೆ ಮಣಿಪುರಕ್ಕೆ ಹೋಗಿ ಯಾಕೆ ಮಾತಾಡಲ್ಲ? ಭೇಟಿನೂ ಕೊಟ್ಟಿಲ್ಲ. ಇವ್ರಿಗೆ ಜನಗಳ ನೋವಿನ ಬಗ್ಗೆ ಇವ್ರಿಗೇನು ಅರಿವಿಲ್ಲ ಅಥವಾ ಅವ್ರಿಗೆ ಕಾಳಜಿನೂ ಇಲ್ಲ. ಯಾಕಂದ್ರೆ ಭಾರತೀಯ ಜನತಾ ಪಾರ್ಟಿಯ ಜನಸಂಘದ ರೋಟಿ ಕಪಡ ಮಕಾನೆ ಆರ್ಟಿಕಲ್ 370 ಅಯೋಧ್ಯ ಕಾಮನ್ ಸಿವಿಲ್ ಕೋಡ್ ಅಂದವರು ಜನಸಾಮಾನ್ಯರ ಬಗ್ಗೆ, ರೈತರ ಬಗ್ಗೆ, ಕಾರ್ಮಿಕರ ಬಗ್ಗೆ, ವಿದ್ಯಾರ್ಥಿಗಳ ಬಗ್ಗೆ, ಮಹಿಳೆಯರ ಬಗ್ಗೆ ಎಲ್ಲಾದರೂ ಮಾತಾಡಿದ್ದಾರೆ? ನಿರುದ್ಯೋಗದ ಬಗ್ಗೆ ಎಲ್ಲಾದರೂ ಮಾತಾಡಿದ್ದಾರೆ? ಇದು ಒಂಥರ ಪೊಲಿಟಿಕಲ್ ಟೂರಿಸಮ್ ಮಾಡ್ತಾ ಇದ್ದಾರೆ. ಲಕ್ಷದ್ವೀಪ್ಗೆ ಹೋಗೋದು, ಅಲ್ಲೋಗೋದು, ಇಲ್ಲೋಗೋದು. ಜನಗಳ ಕಷ್ಟ ನಷ್ಟಗಳಿಗೆ ಯಾವ ಥರ ಸ್ಪಂದಿಸಬೇಕು ಅಂತ ಇದುವರೆಗೂ ಸಹ ಹೇಳಿಲ್ಲ. ಏನೋ ಬೇಟಿ ಪಡಾವ್ ಬೇಟಿ ಬಚಾವ್ ಅಂತಕ್ಕಂಥದ್ದು 2 ಮಹಿಳೆಯರನ್ನ ಬೆತ್ತಲೆ ಮಾಡಿರ್ತಕ್ಕಂಥ ಮಣಿಪುರಲ್ಲಿ ಇದುವರೆಗೂ ಬಾಯಿ ಬಿಟ್ಟಿಲ್ಲ. ಅಲ್ಲೆಲ್ಲೋ ಇಸ್ರೇಲಲ್ಲಿ ಆದರೆ ಅದಕ್ಕೆ ಬಾಯಿ ಬಿಡ್ತಾರೆ. ನಮ್ಮದೇ ಆದ ದೇಶದಲ್ಲಿ ಇಷ್ಟೆಲ್ಲ ಅನಾಹುತಗಳಾದ್ರೂ ಬಾಯಿ ಬಿಟ್ಟಿಲ್ಲ. ದುರಂತ ಈ ದೇಶದ ದುರಂತ. ಸರಿಗ ಅಡ್ವಾಣಿಯವರು ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಮುಖ್ಯವಾಗಿ ರಾಮ ಮಂದಿರ ಉದ್ಘಾಟನೆಗೆ ಮೋದಿ ಅವರನ್ನ ರಾಮನೇ ಕರೆಸ್ಕೊಂಡಿದ್ದಾರೆ, ನಮ್ದೇನು ಅದರಲ್ಲಿ ಪಾತ್ರ ಅಲ್ಲ, ಕೇವಲ ನಾವು ಹಿಂದೆ ಇರುವಂತಹ ಮಾರ್ಗದರ್ಶಕರು ಅನ್ನೋದನ್ನ ಹೇಳಿದ್ದಾರೆ. ಅದ್ವಾನಿ ಅವರು ಮೋದಿ ಅವರು ಅಂಧಭಕ್ತಿ ಯಾವಾಗ ಆಗಿದ್ದಾರೆ ಅಂತ ಗೊತ್ತಿಲ್ಲ ನನಗೆ. ಅದೊಂದು ಸಾರಿ ಸ್ಟೇಟ್ ಆಫ್ ಅಫೇರ್ ಅಷ್ಟೇ. ಸರ್, ಇನ್ನೊಂದು ವಾರದಲ್ಲಿ ಅಥವಾ 10 ದಿನಗಳ ಒಳಗಾಗಿ ಜನಗಣತಿಯನ್ನ ಸರ್ಕಾರಕ್ಕೆ ವರದಿ ಸಲ್ಲಿಸೋಕೆ ಎಲ್ಲ ನಿರ್ಧಾರಗಳನ್ನು ತೆಗೆದುಕೊಳ್ಳಲಾಗಿದೆ. ನಾವು ಮೊದಲಿಂದಲೂ ಸಹ ಒತ್ತಡವನ್ನು ತರ್ತಾ ಇದ್ವಿ ಸರ್ಕಾರದ ಮೇಲೆ. ಏನು 2011 ಇರ್ಬೋದು, 2015ರಲ್ಲಿ 16ರಲ್ಲಿ ಜಾತಿ ಗಣತಿಯ ವರದಿ ಅಂತಿಮವಾಗಿತ್ತು.
ಅದನ್ನು ಬಹಿರಂಗಗೊಳಿಸಬೇಕು ಅಂತ ಹೇಳಿ, ಅದನ್ನು ಆದಷ್ಟು ಬೇಗ ಬಹಿರಂಗಗೊಳಿಸೋದು ಒಳ್ಳೆಯದು. ಅದರಲ್ಲಿ ಏನಾದರೂ ತಪ್ಪು ಒಪ್ಪುಗಳಿದ್ದರೆ, ಅದು ಸಾಧಕ ಬಾಧಕಗಳಿದ್ದರೆ, ಅದಾದಮೇಲೆ ಅಸೆಂಬ್ಲಿನಲ್ಲಿ ಚರ್ಚೆ ಮಾಡುವಾಗ ಅದನ್ನು ಸರಿ ಮಾಡ್ಕೊಳ್ಬೋದೇನು ದೊಡ್ಡ ವಿಚಾರ ಅಲ್ಲ. ಆದಷ್ಟು ಬೇಗ ಜನಗಣತಿ ತರಬೇಕು. ಬಹುತೇಕರು ವಿರೋಧವನ್ನು ಕೂಡ ಮಾಡ್ತಾರೆ ಸಮುದಾಯಗಳು. ಈಗ ಪ್ರಜಾಪ್ರಭುತ್ವದಲ್ಲಿ ಯಾವುದೇ ಹಿಂದುಳಿದ ವರ್ಗದವರ ವರದಿ, ಅದು ನಾಗನಗೌಡ್ರದ್ದು ಇರ್ಬೋದು, ಹಾವನೂರು ಕಮಿಷನ್ ಇರ್ಬೋದು, ಮಂಡಲ್ ಕಮಿಷನ್ ಇರ್ಬೋದು, ಒಬ್ಬ ನಮ್ಮ ವೆಂಕಟಸ್ವಾಮಿ ಕಮಿಷನ್ ಇರ್ಬೋದು, ಚಿನ್ನಪ್ಪ ರೆಡ್ಡಿ ಅವ್ರ ಕಮಿಷನ್, ಎಲ್ಲದಕ್ಕೂ ಸಹ ವಿರೋಧ ಬಂತು, ಇಲ್ಲ ಅಂತ ಹೇಳಿಲ್ಲ. ಪ್ರಜಾಪ್ರಭುತ್ವದಲ್ಲಿ ಅವ್ರಿಗೂ ಸಹ ಹಕ್ಕಿದೆ. ನಾವು ಸಹ ನಮ್ಮ ಹಕ್ಕಿಗಾಗಿ ಹೋರಾಟ ಮಾಡ್ತಾ ಇದ್ವಿ. ಆದ್ದರಿಂದ ಅದನ್ನು ಆ ಒಂದು ಬಹಿರಂಗಗೊಳಿಸಬೇಕು ಆ ಒಂದು ವರದಿಯನ್ನು ಅಂತ ಹೇಳಿ ನಾನು ಚುನಾವಣೆ ಹೊಸ್ತಿಲಲ್ಲಿ ಈಗ ತರೋದಕ್ಕೆ ನಿರ್ಧಾರ ಮಾಡಿರುವಂತಹ ಈ ಒಂದು ಜಾತಿ ಗಣತಿಯ ವರದಿ ಏನಿದೆ, ಇದು ಸರ್ಕಾರಕ್ಕೆ ಎಷ್ಟರ ಮಟ್ಟಿಗೆ ಚುನಾವಣೆಯಲ್ಲಿ ಏನಾದರೂ ಜನಗಳಿಗೆ ಒಳ್ಳೇದು ಮಾಡಿದ್ದೀವಿ, ಗೆದ್ದು ಬಿಡ್ತೀವಿ ಅಂದರೆ ನಮ್ಮನ್ನು ಯಾರೂ ಸೋಲ್ಸೋಕ್ಕಾಗೋದಿಲ್ಲ. ಅನಾಹುತಗಳು ಮಾಡೇ ಭಾರತೀಯ ಜನತಾ ಪಾರ್ಟಿ ಬಂದಿರತಕ್ಕಂಥದ್ದು. ಆದ್ದರಿಂದ ಚುನಾವಣೆ ದೃಷ್ಟಿ ಒಂದು ಕಡೆ ಇರಲಿ, ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದ ವರ್ಗದವರಿಗೆ ಅನುಕೂಲ ಆಗಬೇಕು ಅನ್ನೋ ದೃಷ್ಟಿಯಿಂದ ಈ ಒಂದು ವರದಿ ಜಾರಿಗೆ ಬರಬೇಕು ಅಂತ ನಮ್ಮ ಒತ್ತಡ. ಓಕೆ, ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.